ನಮ್ಮ ತಾತ ನನಗೆ ಅಂತ ಒಂದು ಪ್ರೀಶಿಯಸ್ ಆಗಿರೋ ಗಾಡಿ ಬಿಟ್ಟೋಗಿದ್ದಾರೆ. ಸಿನ್ಸ್ 1981 ಮಾಡಲ್ ಬಂದ್ಬಿಟ್ಟಿದ್ದು. ಈ ಗಾಡಿಯಲ್ಲಿ ರೋಡ್ನಲ್ಲಿ ಹೋಗ್ತಿದ್ರೆ ಚಿಕ್ಕ ಮಗುವಿಂದ ಹಿಡಿದು ಮುದ್ಕಿರು ತಿರುಗಿ ನೋಡ್ತಾರೆ. ಯಾಕಂದ್ರೆ ಅಂತ ಗಾಡಿ ಅಂತ ಸೌಂಡ್ ಇದು. ನಾನಿವತ್ತು ಓಡಿಸ್ತಿರೋ ಗಾಡಿ ಬಂದ್ಬಿಟ್ಟು SD ಕ್ಲಾಸಿಕ್ D250 ಅಂತ. ಆಗಿನ ಕಾಲದಲ್ಲಿ ಒಳ್ಳೆ ಲೆಜೆಸಿ ಕ್ರಿಯೇಟ್ ಮಾಡಿರೋ ಗಾಡಿ ಅಂತಾನೆ ಹೇಳ್ಬೋದು ಇದು. ಅಂಡ್ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ನಮ್ಮ ಮೈಸೂರು. ಅಂಡ್ ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಎಲ್ಲ ಚೆಕೋಸ್ಲೋವೇಕಿಯಾ ಅಂತ ಆ ಕಂಟ್ರಿಯಿಂದ ಬರುತ್ತೆ. ಆಗಿನ ಕಾಲದಲ್ಲಿ ಈ ಗಾಡಿನ ಇಷ್ಟ ಪಡೆದಿಲ್ದವರೇ ಇಲ್ಲ. ಎಲ್ಲರಿಗೂ ಇಷ್ಟವಾದ ಗಾಡಿ ಅಂದ್ರೆ ಈ SD. ಈ ಗಾಡಿದು ತುಂಬಾನೇ ಸಿಂಪಲ್ ಮೆಕ್ಯಾನಿಸಮು. ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ ಶಾಫ್ಟು, ಇದನ್ನ ಪ್ರೆಸ್ ಮಾಡಿಬಿಟ್ಟು ಹಿಂದಕ್ಕೆ ತಳ್ಳಿದ್ರೆ ಕಿಕ್ಕರ್ ಅಷ್ಟೇ. ಅಂಡ್ ಪ್ರೆಸ್ ಮಾಡಿ ರಿಟರ್ನ್ ಮುಂದೆ ಹಾಕಿದ್ರೆ ಗೇರ್ ಅಷ್ಟೇ ಈ ಗಾಡಿದು. ಇನ್ನೊಂದೇನಪ್ಪ ಅಂದ್ರೆ ಈ ಗಾಡಿಗೆ ಟ್ವಿನ್ ಸೈಲೆನ್ಸರ್ ಬರುತ್ತೆ, ಸಿಂಗಲ್ ಸಿಲಿಂಡರ್. ಜಮಾನ್ದಲ್ಲಿ ಏರಿಯಾದೊಳಗೆ ಹೋಗ್ತಿದ್ರೆ ಇವ್ರೇ ಬಂದ್ರು ಅಂತ ಗೊತ್ತಾಗ್ತಿತ್ತು. ಯಾಕಂದ್ರೆ ಆ ಸೌಂಡು ಆ ಬೀಟ್ ಹಂಗಿತ್ತು ಈ ಗಾಡಿದು. 13 BHP ಏರ್ ಕೂಲ್ಡ್ ಇಂಜಿನ್ ಇದು. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಹೆವಿ ಇದೆ. ಒಂದ್ ಸ್ಟಾರ್ಟ್ ಆಯ್ತು ಅಂದ್ರೆ ಜಾಕಿ ತರ ನುಗ್ಗುದ್ ಗಾಡಿ ಇದು. ಈ ಗಾಡಿ ಸೌಂಡ್ ಕೇಳಿದ್ರೆ ನಿಜವಾಗ್ಲೂ ಮಸ್ತ್ ಆಗಿರುತ್ತೆ. ಒಳ್ಳೆ ರಿದಮಿಕ್ ಆಗಿ ಬರುತ್ತೆ ಬೀಟ್ಸು. ಈಗ ಒಂದ್ಸಲ ಸೌಂಡ್ ಕೇಳಿಸ್ಕೊಳ್ಳಿ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಈ ಥರ ಪಂಪ್ ಮಾಡಬೇಕು. ಪಂಪ್ ಮಾಡಿ ಅವಾಗೆಲ್ಲ ಈ ಗಾಡಿನ ಟ್ರ್ಯಾಕ್ ರೇಸು ಮತ್ತೆ ಆಫ್ ರೋಡಿಂಗಿಗೆ ಅಂತ ಯೂಸ್ ಮಾಡ್ತಿದ್ರು. ಈ ಗಾಡಿ ಈಗ ಪರ್ಚೇಸ್ ಮಾಡ್ತೀನಿ ಅಂದ್ರು 2 ರಿಂದ 3 ಲಕ್ಷ ಇದೆ ಮಾರ್ಕೆಟ್ ಬೆಲೆ. ಬಟ್ ಈ ಗಾಡಿನ ಯಾರು ಕೊಡೋದಿಲ್ಲ. ಕೊಟ್ರೆ ಒಂದು ದೊಡ್ಡ ಮೂರ್ಖ ಅಂತಾನೆ ಹೇಳ್ಬೋದು.